ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮಾಡ್ತಾ ಇರುವಂತ ಟೆಸ್ಟ್ ಯಾವಪ್ಪ ಅಂದ್ರ ವೈಡಲ್ ಟೆಸ್ಟ್. ನಾವು ಸ್ಲೈಡ್ ಮೆಥಡ್ ಮಾಡಿದಾಗ ಯಾವ ತರ ಪ್ರೊಸೀಜರ್ ಮಾಡ್ತೀವಿ ಅಂತ ನೋಡ್ತಾ ಇದೀವಿ. ಸೊ ಮೊದಲಿಗೆ ನಾವಿಲ್ಲಿ ಸ್ಯಾಂಪಲ್ ಅನ್ನ ಒಂದು ಸ್ಲೈಡ್ ನಲ್ಲಿ ಹಾಕೋಬೇಕಾಗ್ತದೆ. ಒಂದು 2 ಡ್ರಾಪ್ಸ್ ಅಂದ್ರೆ 1 ಡ್ರಾಪ್ ಒಂದ್ ಕಡೆ, ಇನ್ನೊಂದು ಡ್ರಾಪ್ ಒಂದ್ ಕಡೆ ಹಾಕೋಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 10 ಮೈಕ್ರೋಲೀಟರ್ ಅಥವಾ 20 ಮೈಕ್ರೋಲೀಟರ್ ಸ್ಯಾಂಪಲ್ ನ ಇಲ್ಲಿ ಹಾಕೋಬೇಕಾಗ್ತದೆ. ಸಿರಮ್ ಸ್ಯಾಂಪಲ್ ಅಂದ್ರೆ ಬ್ಲಡ್ ಸ್ಯಾಂಪಲ್ ಅನ್ನ ಹಾಕೊಂಡು ಅದಾದ್ಮೇಲೆ ಇಲ್ಲಿ ವೈಡಲ್ ಕಿಟ್ ಒಳಗಡೆ ಎರಡು ಆಪ್ಷನ್ ಇರ್ತಾವ ನಮ್ಗೆ. ಅಂದ್ರೆ ಎರಡು ಆಂಟಿಜೆನ್ಸ್ ಇರ್ತಾವೆ. ಸೊ ಒಂದು ಎಚ್ ಆಂಟಿಜೆನ್, ಒಂದು ಓ ಆಂಟಿಜೆನ್ ಅಂತ ಇರುತ್ತೆ. ಸೊ ನಾವಿಲ್ಲಿ ತೋರಿಸ್ತೇವೆ ನಿಮ್ಗೆ. ಸೊ ಈ ತರ ಆಂಟಿಜೆನ್ ನಾವ್ ಹೇಳ್ಬೇಕಂದ್ರೆ ಆ ಒಂದು ಏನ್ ನಾವು ಸ್ಯಾಂಪಲ್ ಹಾಕೊಂಡಿದೀವಲ್ಲ ಅಲ್ಲಿ ಸ್ಯಾಂಪಲ್ ಮೇಲೆ ಇದನ್ನ ಹಾಕೋಬೇಕಾಗ್ತದೆ. ಒಂದು ಎಚ್ ಅಂತ ಹಾಕೋಬೇಕು, ಇನ್ನೊಂದು ಓ ಅಂತ ಹಾಕೋಬೇಕು. ಓಕೆ, ಸೊ ಇವಾಗ ಹಾಕ್ತಿದ್ವಿ ಎರಡನೇದ್ದು. ಸೊ ಈ ತರ ಹಾಕೊಂಡು ಏನ್ ಮಾಡ್ಬೇಕಂದ್ರೆ ಅವೆರಡು ಸ್ಯಾಂಪಲ್ ಅನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಆ ಒಂದು ಸ್ಯಾಂಪಲ್ ಮತ್ತು ರಿಯೇಜೆಂಟ್ ಅನ್ನ ಎರಡನ್ನು ಸರಿಯಾಗಿ ಅಬ್ಲಿಗೇಟಿವ್ ಸ್ಟಿಕ್ ತಗೊಂಡು ಮಿಕ್ಸ್ ಮಾಡ್ಬೇಕಾದ್ರೆ. ಓಕೆ, ಅಂದ್ರೆ ಎರಡು ಒಂದು ಆಂಟಿಜನ್ ಅಥವಾ ಆಂಟಿಬಾಡಿ ಎರಡು ಏನಾಗಬೇಕು, ಮಿಕ್ಸ್ ಆಗ್ಬೇಕಲ್ಲ ಸರಿಯಾಗಿ. ಸೊ ಆ ಒಂದು ಕಾರಣಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ತೀವಿ ಒಂದು ಅಬ್ಲಿಗೇಟಿವ್ ಸ್ಟಿಕ್ ತಗೊಂಡು. ಓಕೆ, ಈ ತರ ಮಿಕ್ಸ್ ಮಾಡ್ಬೇಕು. ಇಲ್ಲಿ ಮಾಡ್ತಾ ಇದೀವಿ ನೋಡ್ರಿ. ಸೊ ಈ ತರ ಮಿಕ್ಸ್ ಮಾಡಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಆ ಒಂದು ಅದನ್ನ ರೊಟೇಟ್ ಮಾಡ್ಬೇಕಾಗ್ತದೆ ನಾವು ಒಂದು ಅಪ್ರಾಕ್ಸಿಮೇಟ್ಲಿ 1 ನಿಮಿಷದವರೆಗೆ. ಸೊ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವೆರಡು ಅದರೊಳಗಡೆ ಏನಾದ್ರು ಒಂದು ಸಲ್ಮೋನೆಲ್ಲಾ ಟೈಪೀಸ್ ಅಂದ್ರೆ ಅಥವಾ ಈ ಒಂದು ವೈಡಲ್ ಯಾಕೆ ಮಾಡ್ತಾ ಇದ್ರೆ ನಾವು ಟೈಫಾಯ್ಡ್ ಅನ್ನ ಕಂಡಿಡಿಯಕ್ ಮಾಡ್ತೀವಿ. ಓಕೆ, ಪೇಷಂಟ್ ಬಾಡಿ ಒಳಗಡೆ ಆ ಒಂದು ಟೈಫಾಯ್ಡ್ ಜ್ವರ ಇದಾವ ಅನ್ನೋದನ್ನ ಕಂಡಿಡಿಯಕ್ ಮಾಡ್ತೀವಲ್ಲ. ಸೊ ಆ ಒಂದು ಸಲ್ಮೋನೆಲ್ಲಾ ಟೈಪೀಸ್ ಇದು ಅಂದ್ರೆ ಅಲ್ಲಿ ಆ ಒಂದು ಟೆಸ್ಟ್ ಪಾಸಿಟಿವ್ ಬರ್ತೈತಿ. ಇಲ್ಲ ಅಂತಂದ್ರೆ ಏನಾಗ್ತದೆ, ಟೆಸ್ಟ್ ನೆಗೆಟಿವ್ ಬರ್ತೈತಿ. ಸೊ ಹೆಂಗ ನಾವು ಅದನ್ನ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ, ಸೊ ಬೇಸಿಕಲಿ ಆ ಒಂದು ಸ್ಲೈಡ್ ಮೇಲೆ ನಾವು ಬ್ಲಡ್ ಗ್ರೂಪ್ ಮಾಡ್ಬೇಕಾದ್ರೆ ಏನ್ ಪ್ಲಂಪಿಂಗ್ ಆಗತ್ತಲ್ಲ ಅಥವಾ ಅಗ್ಲುಟೇಷನ್ ಆಗತ್ತಲ್ಲ. ಸೊ ಆತರ ಅಗ್ಲುಟೇಷನ್ ಏನಾದ್ರು ಆಯ್ತು ಅಂತಂದ್ರೆ ನಾವು ಇದ್ರ ರಿಸಲ್ಟ್ ಪಾಸಿಟಿವ್ ಅಂತ ಕೊಡ್ತೀವಿ. ಅಗ್ಲುಟೇಷನ್ ಆಗ್ಲಿಲ್ಲ ಅಂತಂದ್ರೆ ನೆಗೆಟಿವ್ ಅಂತ ಕೊಡ್ತೀವಿ. ಸೊ ಬೇಸಿಕಲಿ ಅಗ್ಲುಟೇಷನ್ ಆದಾಗ ನಾವಿಲ್ಲಿ ಆ ಒಂದು ರೇಂಜ್ ಆಫ್ ಅಗ್ಲುಟೇಷನ್ ಅದನ್ನ ನೋಡಿ ಏನ್ ಮಾಡ್ತೀವಿ ಅಂದ್ರೆ ಇದ್ರ ರಿಸಲ್ಟ್ ಕೊಡ್ತೀವಿ. ಎಕ್ಸಾಂಪಲ್ ಗೆ ಒಂದು ವೀಕ್ಲಿ ಏನಾದ್ರು ಪಾಸಿಟಿವ್ ಇದೆ, ವೀಕ್ಲಿ ಏನಾದ್ರು ಅಗ್ಲುಟೇಷನ್ ಆಗಿತ್ತು ಅಂದ್ರೆ 1:80 ಕೊಡ್ತೀವಿ. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿತ್ತು ಅಂದ್ರೆ 1:160 ಕೊಡ್ತೀವಿ. ಈ ತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ರಿಸಲ್ಟ್ ಅನ್ನ ಆ ಒಂದು ಅಗ್ಲುಟೇಷನ್ ಯಾವ ತರ ಆಗಿರ್ತದಲ್ಲ, ಸೊ ಅದಾದ್ಮೇಲೆ ಆ ಪೇಷಂಟ್ ಗೆ ಆ ಒಂದು ಟೈಫಾಯ್ಡ್ ಬಂದು ಎಷ್ಟು ದಿನ ಆಗಿರುತ್ತಲ್ಲ ಆ ಒಂದು ಹಿಸ್ಟ್ರಿ ಮೇಲೆ ಅದರ ರೇಷಿಯೋನ ಕೊಡ್ತಾ ಹೋಗ್ತೀವಿ. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್ ಅಬೌಟ್ ದ ಏನು ವೈಡಲ್ ಟೆಸ್ಟ್ ಅಥವಾ ಟೈಫಾಯ್ಡ್ ಟೆಸ್ಟ್. ಅದು ಸ್ಲೈಡ್ ಮೆಥಡ್ ಪ್ರಕಾರ. ಸೊ ಇದು ಇಲ್ಲಿ ಕಾಣ್ತಿದೆಯಲ್ಲ, ಈ ತರ ಒಂದು ರಿಸಲ್ಟ್ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಸೊ ಇದ್ರೊಳಗಡೆ ಯಾವುದೇ ರೀತಿಯಂತ ಪ್ಲಂಪಿಂಗ್ ಅಥವಾ ಕೋಆಗುಲೇಷನ್ ಇಲ್ಲ ಅಥವಾ ಅಗ್ಲುಟೇಷನ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಟೆಸ್ಟ್ ನಾವು ಇದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ.